ಮಾತಿದೆ, ನ ಭೂತೋ ನ ಭವಿಷ್ಯತೋ ಅಂತ. ಹಿಂದೆ ಇಲ್ಲ, ಮುಂದೆ ಹುಟ್ಟೋದಿಲ್ಲ ಅಂತಹ ಒಂದು ಮಹಾನ್ ವ್ಯಕ್ತಿ ಕಟ್ಟಿಕೊಟ್ಟಂತಹ ಕಾರ್ಖಾನೆ. ಏನಪ್ಪ ಅವ್ರದ್ದು ಕಲ್ಪನೆ ಅಂದ್ರೆ, ಒಂದು ಉದ್ಯೋಗ ಸೃಷ್ಟಿ ಮಾಡೋದ್ರಿಂದ ಒಂದು ಕುಟುಂಬ ನಿರ್ವಹಣೆ ತುಂಬಾ ಸುಸ್ಥಿತವಾಗಿ ನಡೆಯುತ್ತೆ. ಹಾಗಾಗಿ ಒಂದಷ್ಟು ಜನಕ್ಕೆ ಕಾರ್ಖಾನೆಯ ಸ್ಥಾಪನೆ ಮಾಡಿದ್ರು. ಮುಖ್ಯವಾಗಿ ಇಲ್ಲೆಲ್ಲರೂ ರೈತರ ಶಾಲೆ ಹಾಕೊಂಡು ಬಂದಿದ್ದಾರೆ. ರೇಷ್ಮೆ ಬೆಳೆಗೆ ಆದ್ಯತೆ ನೀಡಿದ್ರು. ಮತ್ತೆ ಇನ್ನಷ್ಟು ಅಭಿವೃದ್ಧಿ ಪರ ಚಿಂತನಕ್ಕೆ ಆಗಿ ಇವತ್ತು ಅವರನ್ನ ನೆನೆತೀವಿ. ಅವ್ರ ಬಗ್ಗೆ ಒಂದು ಆನಂದದ ಮಾತುಗಳನ್ನ ಆಡ್ತೀವಿ. ಯಾಕಂದ್ರೆ ಅವರು ಕೊಟ್ಟಂತ ಕೊಡುಗೆಯಲ್ಲಿ ಎಷ್ಟೋ ಜನ ಇವತ್ತು ಜೀವನ ಕಟ್ಕೊಂಡಿದ್ದಾರೆ, ಅನ್ನ ತಿಂತಾ ಇದ್ದಾರೆ ಅಂತ. ಇವತ್ತು ಕೆಲವರು ಹೇಳಿದ್ರು ಪೇಪರ್ಗಳಲ್ಲಿ ಬರಿತಾ ಇಲ್ಲ. ವಿಚಾರದ ಪ್ರಚಾರವಾಗಿರ್ತಕ್ಕಂಥ ಪೇಪರ್ಗಳು ಬರ್ದೇ ಬರೀತಾರೆ. ಯಾರು ತಮ್ಮ ಒಂದು ಸರ್ಕಾರದ ಸ್ವಾಮ್ಯತೆಗೆ ಸ್ವಾಧೀನಕ್ಕೆ ಒಳಪಟ್ಟಿದ್ದಾರೆ ಅವರು ಮಾತ್ರ ಕೆಲವೊಂದು ಅವರ ತೀಕ್ಷಣೆ ರೀತಿಯಲ್ಲಿ ಬರೆದ್ರೆ ಒಂದಷ್ಟು ಸರ್ಕಾರಕ್ಕೆ ಮುಟ್ಟುತ್ತೆ. ಮತ್ತೆ ಇಲ್ಲಿ ಎಲ್ಲರೂ ಆದ್ಯತೆ ಕೊಡ್ತಾ ಇರೋದು ಈ ಒಂದು ಕಾರ್ಖಾನೆ ಯಾಕೆ ಉಳಿಬೇಕು ಅಂದ್ರೆ, ಇಲ್ಲಿ ಒಂದಷ್ಟು ಬಡ ಕಾರ್ಮಿಕರಿದ್ದಾರೆ, ಮುಖ್ಯವಾಗಿ ಮಹಿಳಾ ಕಾರ್ಮಿಕರೇ ಹೆಚ್ಚಿದ್ದಾರೆ. ಮೈಸೂರು ಸೀರೆ ಅಂದ್ರೆ ಮಹಿಳೆಯರಿಗೆ ಅಚ್ಚುಮೆಚ್ಚು. ಈಗಾಗಲೇ ಬಹು ಬೇಡಿಕೆ ಇರ್ತಕ್ಕಂಥ ಈ ಒಂದು ಸೀರೆನ ನಮ್ಮಿಂದ ಪೂರೈಸಕ್ ಆಗ್ತಾ ಇಲ್ಲ ಅಂತ ಕಾರ್ಖಾನೆಯವರೇ ಹೇಳ್ತಾ ಇರುವಾಗ, ಇನ್ನಷ್ಟು ಕಾರ್ಖಾನೆನ ಕಟ್ಟುವಂತ ಇದಕ್ಕೆ ಸರ್ಕಾರ ಮುಂದಾಗಬೇಕಾಗಿತ್ತು. ಅದಲ್ಲದೇನೆ ಕ್ರೀಡಾಂಗಣ ಮಾಡೋಕ್ಕೆ ಕ್ರೀಡಾಂಗಣ ಬೇಕಾದಂತ ಅನುಕೂಲ ಇರ್ತಕ್ಕಂಥ ಜಾಗನ ಹುಡುಕ್ಬೇಕಾಗಿತ್ತು. ಮೊದಲನೇ ತಪ್ಪೇನಪ್ಪ ಅಂದ್ರೆ, ಈ ಕಾರ್ಖಾನೆಯ ಒಂದು ಭಾಗನ ತಗೊಂಡಿದ್ದು. ಇಲ್ಲಿ ಬಂದು ಮೇಲ್ನೋಟಕ್ಕೆ ಪರಿಶೀಲನೆ ಮಾಡಿದಾಗ ಇದು ಯೋಗ್ಯವಲ್ಲ, ಈ ಜಾಗದಲ್ಲಿ ಕ್ರೀಡಾಂಗಣ ಸಾಧ್ಯ ಇಲ್ಲ ಅಂತ ಹೇಳೋಕೆ ಬಹಳ ತಿಳುವಳಿಕೆ ಇರ್ತಕ್ಕಂಥವ್ರು ಜ್ಞಾನಿಗಳೇ ಹೇಳ್ಬೇಕಂತಿಲ್ಲ. ಮೇಲ್ನೋಟಕ್ಕೆ ಅದೇನೋ ಹೇಳ್ತಾರೆ, ಅಂಗೈಲಿ ಗಾಯಕ್ಕೆ ಕನ್ನಡಿ ಬೇಕೆ ಅಂತ. ಬಂದು ನೋಡಿದ್ರೆ ಇಷ್ಟೊಂದು ಮರಗಳಿದ್ದಾವೆ, ಇದು ಪಾರಂಪರಿಕ ಐತಿಹಾಸಿಕ ಕಾರ್ಖಾನೆ, ಇದನ್ನ ಹಾಗಲ್ಲಪ್ಪ ಅಂತ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಸ್ವಲ್ಪ ಅದೇನೋ ಹೇಳ್ತಾರೆ, ಹಾನಿ ಮಾಡ್ಬೇಕಾದ್ರೆ ಕಾಲಿಂದನೋ ಉಗುರಿಂದನೋ ಶುರು ಆಗುತ್ತೆ ಅಂತ, ದೇಹಕ್ಕೆ ಹಾನಿ ಆಗ್ಬೇಕಾದ್ರೆ ಒಂದಷ್ಟು ಜಾಗನ ಕ್ರೀಡಾಂಗಣವಾಗಿ ಪರಿವರ್ತನೆ ಮಾಡಿ ನಂತರದ ದಿನಗಳಲ್ಲಿ ಕಾರ್ಖಾನೆ ನಡೆಯಕ್ಕೆ ತೊಂದರೆ ಆಗ್ತಾ ಇದೆ, ಹಾಗಾಗಿ ಸಂಪೂರ್ಣ ಕ್ರೀಡಾಂಗಣನೇ ಮಾಡ್ಬಿಡೋಣ, ಕಾರ್ಖಾನೆ ಬೇರೆ ಕಡೆ ಸ್ಥಳಾಂತರ ಮಾಡೋಣ ಅಂತ ಆಮೇಲೆ ಹೇಳ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಇದು ಅವೈಜ್ಞಾನಿಕ ರೀತಿಯಾದಂತ ನಿಲುವು ಅಂತ ಎಲ್ಲರೂ ಹೇಳಿದ್ದಾರೆ. ಯಾಕಂದ್ರೆ ಇದು ದಟ್ಟವಾದಂತಹ ಜನ ಓಡಾಡ್ತಕ್ಕಂಥ ರಸ್ತೆ ಆದ್ರಿಂದ, ಮತ್ತೆ ಕ್ರೀಡಾಂಗಣ ಕಟ್ಟಿದ್ರೆ ಅಲ್ಲೂ ಕೂಡ ವಾಹನ ಬರುವಂತ ಸಂದರ್ಭದಲ್ಲಿ ಇಲ್ಲೆಲ್ಲ ಸುಗಮ ಸಂಚಾರಕ್ಕೆ ತೊಂದರೆ ಆಗುತ್ತೆ. ಮತ್ತೆ ಇಲ್ಲಿರ್ತಕ್ಕಂತಹ ಅಷ್ಟು ಮರಗಳು ಹೋದ್ರೆ ಇಲ್ಲಿ ಪ್ರದೂಷಣೆ ಹೆಚ್ಚಾಗಿ ಇಲ್ಲಿ ನಮ್ಮ ಉಸಿರಾಟಕ್ಕೂ ತೊಂದರೆ ಆಗುತ್ತೆ. ಇತ್ಯಾದಿ ಕಾರಣಗಳಿದಾವೆ. ಬೇಡ ಅನ್ನೋದಕ್ಕೆ, ಬೇಕು ಅನ್ನೋದಕ್ಕಲ್ಲ, ಬೇಡ ಅನ್ನೋದಕ್ಕೆ ಇಷ್ಟೊಂದು ಕಾರಣ ಇದ್ದರೂ ಸರ್ಕಾರ ಯಾರ ಮಾತು ಕೇಳಬೇಕು? ಜನರು ಇಲ್ಲಿರ್ತಕ್ಕಂಥ ಸ್ಥಳೀಯರನ್ನ ಅಭಿಪ್ರಾಯಕ್ಕೆ ತಗೊಂಡು, ವಿಶ್ವಾಸಕ್ಕೆ ತಗೊಂಡು ಯಾವ್ದಾದ್ರು ಒಂದು ಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಜನ ಅಭಿಪ್ರಾಯವೇ ಅಂತಿಮ ಅಂತ ತಗೋಬೇಕು. ಇಲ್ಲಿ ಸುಮಾರು 10 ದಿನಗಳ ಕಾಲ ನಡೀತಾ ಇರ್ತಕ್ಕಂಥ ಪ್ರತಿಭಟನೆಯಲ್ಲಿ ಹಲವಾರು ಪ್ರತಿಭಟನಾಕಾರರು, ಜನಪರ ಹೋರಾಟಗಾರರು, ಪ್ರಗತಿಪರರು ಎಲ್ಲರೂ ಬಂದು ಮಾತಾಡಿದ್ದಾರೆ. ಅವ್ರದ್ದೆಲ್ಲರಿಗೂ ಒಂದೇ ಒಂದು ಮಾತು, ಸರ್ಕಾರ ಯಾಕೆ ಇಷ್ಟು ಹಠಕ್ಕೆ ಬಿದ್ದು ಇಲ್ಲಿ ಮಾಡ್ತೀವಿ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿದೆ? ಜನಾಭಿಪ್ರಾಯಕ್ಕಿಂತ ಸರ್ಕಾರ ದೊಡ್ಡ, ಯಾಕೆ ಮಾಡಬೇಕು? ಜನರು ತಮ್ಮ ಒಂದು ಬದುಕು ಕಟ್ಟೋಕೆ ಒಂದು ಕಾರ್ಖಾನೆ ಇವತ್ತು ಹೇಳಿದ್ರು ಅವರು, ಒಂದು ಕಾರ್ಖಾನೆ ಕಟ್ಟಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ, ಇರೋ ಕಾರ್ಖಾನೆನ ನಾವು ನಾಶ ಪಡಿಸಿದ್ರೆ ಹೇಗೆ ಅನ್ನುವಂತ ಮಾತನ್ನ. ಇನ್ನೊಂದು ಕಾರ್ಖಾನೆಯನ್ನು ಬೇರೆ ಕಡೆ ಕಟ್ಕೊಡ್ಬಿಡ್ತೀರಾ, ಇಲ್ಲಿರ್ತಕ್ಕಂಥ ಪರಿಸರನ ಹೇಗೆ ಸೃಷ್ಟಿ ಮಾಡ್ಕೊಡ್ತೀರಾ? ಇಲ್ಲಿರೋ ಅಂತ ಪರಿಸರನ ನೀವು ಸ್ಥಳಾಂತರ ಮಾಡಕ್ ಸಾಧ್ಯ ಇದೆಯಾ? ಆದ್ರಿಂದ ಸಮದಟ್ಟಾದಂತ ಭೂಮಿ, ಇದಕ್ಕಿಂತ ವಿಸ್ತೀರ್ಣತೆ ಹೆಚ್ಚಿರ್ತಕ್ಕಂಥ ಭೂಮಿನ ನೀವು ಖರೀದಿ ಮಾಡಿ, ಅದಕ್ಕೆ ಕಾರ್ಖಾನೆಯವರೇ ಹೇಳಿದ್ರು, ನಮ್ಮ ಕಡೆಯಿಂದ ಬೇಕಾದ್ರೆ ನಾವು ಕೂಡ ಹಣ ಕೊಡ್ತೀವಿ ಸರ್ಕಾರಕ್ಕೆ ಭೂಮಿ ಖರೀದಿ ಮಾಡಕ್ಕೆ ಅಂತ. ಇಷ್ಟೆಲ್ಲ ನಿಮ್ಗೆ ನಿಮ್ಮ ಪರ ಇರ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಜನ ವಿರೋಧಿ ನೀತಿಗಳನ್ನ ಯಾವ ಸರ್ಕಾರನೂ ಕೂಡ ಎಂದಿಗೂ ತರಬಾರದು. ಮೊದಲು ಒಂದು ಮಾತಿತ್ತು, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ರಚನೆಯಾದಂಥದ್ದು ಸರ್ಕಾರ ಯಾವುದೇ ಒಂದು ತೀರ್ಮಾನ ಏನಿದೆ ಸಾಂವಿಧಾನಿಕ ರೀತಿಯಲ್ಲಿ ನಾವು ನೋಡಿರೋದು, ಕಲ್ತಿರೋದು, ನಮ್ಗೆ ತಿಳಿದಿರೋದು ಏನಪ್ಪಾ ಅಂದ್ರೆ, ನಮ್ಮಿಂದ ನಮಗಾಗಿ ಒಂದು ವ್ಯವಸ್ಥೆ ಬೇಕಾಗಿತ್ತು, ನಾವು ಮಾಡ್ಕೊಂಡಿದ್ದೀವಿ. ಹೇಗೆ? ನಾನು ಪ್ರತಿನಿತ್ಯ ನನ್ನ ಸಾರ್ವಜನಿಕ ಸಮಸ್ಯೆಗೆ ಓಡಾಡಕ್ಕಾಗಲ್ಲ, ಅದಕ್ಕೆ ನನಗೆ ಒಬ್ಬ ಪ್ರತಿನಿಧಿ ಅಂತ ಆಯ್ಕೆ ಮಾಡಿಕೊಂಡು ನಮ್ಮ ಸಮಸ್ಯೆಗಳ ಬಗ್ಗೆ ಅವನು ಪ್ರತಿನಿಧಿಸ್ಲಿ, ಒಂದು ವ್ಯವಸ್ಥೆ ತರಲಿ ಅಂತ. ಇಲ್ಲಿವರೆಗೂ ಇಲ್ಲಿನ ಪ್ರತಿನಿಧಿ ಯಾರು ಬಂದು ಕೇಳಿ ಆಯ್ತು, ಅವರು ಈ ಒಂದು ಶಾಸಕರು ಇಲ್ಲಿನ ಗೆದ್ದಿರ್ತಕ್ಕಂಥವರೇ ನಮ್ಮ ಮುಖ್ಯಮಂತ್ರಿಗಳು, ಅವರ ಬಗ್ಗೆ ಬಹಳ ಒಂದು ಜನಮೆಚ್ಚುಗೆಯ ಮಾತುಗಳು ಕೇಳಕ್ ಬರುತ್ತೆ. ಆದ್ರೆ
ಕೆಲವೊಂದು ಇಲ್ಲಿನ ಒಂದು ವರದಿ ಪ್ರಕಾರ ಅವರೇನು ಈ ಜಾಗನ ಕ್ರೀಡಾಂಗಣ ಮಾಡಬೇಕು ಅಂತ ಮಾಡ್ಬಿಟ್ಟಿದ್ದಾರೆ. ಈಗ ವರದಿ ಹೋಗುತ್ತೆ, ಇಷ್ಟೊಂದು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅಂದಾಗ ಕೈ ಬಿಡೋದ್ರಲ್ಲಿ ಏನು ತೊಂದರೆ ಇಲ್ಲ ಅಂತ ನಾನಾದ್ರೂ ಭಾವಿಸ್ತೀನಿ. ಹಾಗಾಗಿ ಪ್ರತಿಭಟನಾಕಾರರು ತುಂಬಾ ವಿಚಾರಗಳನ್ನ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಮುಖ್ಯವಾಗಿ ರೈತ ಪರ ಸಂಘಟನೆಕಾರರು ಒಂದು ಮಾತು ಹೇಳಿದ್ರು, ಸರ್ಕಾರಗಳು ಈ ಹಿಂದೆ ಯಾರು ಕೃಷಿ ಭೂಮಿಯನ್ನ ಖರೀದಿ ಮಾಡಬೇಕಾಗಿತ್ತು ಅಂದ್ರೆ ಕೃಷಿ ಮಾಡ್ತಾ ಇರ್ತಕ್ಕಂಥವ್ರೆ ಖರೀದಿ ಮಾಡಬೇಕಾಗಿತ್ತು. ಈ ಒಂದು ಸ್ವಾರ್ಥದ ಒಂದು ಕಾನೂನುಗಳು ಬರ್ತಾ ಹೋದಂತೆ ಯಾರಾದ್ರೂ ಎಷ್ಟು ಬೇಕಾದ್ರೂ ಭೂಮಿ ಖರೀದಿ ಮಾಡಬಹುದು ಅಂದಾಗ ಅಲ್ಲಿಂದ ಶುರುವಾಯಿತು ನೋಡಿ. ಈ ಒಂದು ಜಾಗದ ಒಂದು ಇದು ಎಲ್ಲಿ ಮಧ್ಯಭಾಗ ಇದೆ ಅದನ್ನ ಖರೀದಿ ಮಾಡೋದು, ಅಲ್ಲಿ ಯಾರೇ ಒಬ್ಬ ಕೃಷಿಕ ಇರ್ಲಿ ಅವನನ್ನ ಒಕ್ಕಲೆಬ್ಸಿ ಅವನ ಜಾಗನ ಕಬಳಿಸೋದು, ಇವೆಲ್ಲ ನಡೀತಾ ಇದೆ ಇವತ್ತು. ಅದಕ್ಕೆ ಬಡವರ ಪರ ಸರ್ಕಾರ, ರೈತರ ಪರ ಸರ್ಕಾರ ಅಂತ ಇದ್ದಿದ್ದು ಈಗ ಉಳ್ಳವರ ಪರ ಸರ್ಕಾರ, ಉಳ್ಳವರು ಹೇಳಿದಂತೆ ಕೇಳುವ ಸರ್ಕಾರ ಆಗಿ ಪರಿವರ್ತನೆಗೊಳ್ತಾ ಇದೆ. ಅದಕ್ಕೆ ಸ್ವಾರ್ಥ ರಾಜಕಾರಣ ಮಾಡುವಂತಹ ವ್ಯಕ್ತಿಗಳಿಂದ ಈ ಒಂದು ಕೆಲವೊಂದು ಆಗುತ್ತೆ. ಪರಿಸರ ಕಾಳಜಿ ಇರ್ತಕ್ಕಂಥವ್ರು, ರೈತರ ನೋವು ಅರ್ಥವರು, ಪರಿಸರ ಪ್ರೇಮ ಹೊಂದವರು ಜನಪ್ರತಿನಿಧಿಗಳಾದ್ರೆ ಬಹುಶಃ ಇಂಥದಕ್ಕೆಲ್ಲ ಕಡಿವಾಣ ಆಗ್ಬಹುದು, ಇಂಥ ಒಂದು ಸಮಸ್ಯೆನ ತಪ್ಪಿಸ್ಬೋದು. ಆಶಾಭಾವನೆಯಿಂದ ಹೇಳ್ತೀನಿ, ನಮ್ಮ ಈ ಹೋರಾಟ ಒಂದು ಸುಖಾಂತ್ಯ ಕಾಣುವಂತಹ ನಡೆಗೆ ಬರ್ತಾ ಇದೆ. ಇಲ್ಲಿ ಬರ್ತಾ ಒಬ್ರು ಹೇಳುದು, ಒಂದಿನಕ್ಕೋ 7 ದಿನಕ್ಕೋ ಪ್ರತಿಭಟನೆ ಮುಟ್ಟಿ ತೀರ್ಮಾನ ತೆಗೆದುಬಿಟ್ರೆ ನಾಳೆ ಎಲ್ಲಾ ವಿಚಾರಕ್ಕೂ 7 ದಿನ 3 ದಿನ ಪ್ರತಿಭಟನೆ ಮಾಡೋದು ಬರ್ತಾರೆ. ಆದ್ರೆ ಪ್ರತಿಭಟನೆಯ ತೀವ್ರತೆ ಹೆಂಗಿರ್ಬೇಕು ಅಂದ್ರೆ ಪ್ರತಿದಿನ ವಿಭಿನ್ನವಾಗಿ, ನಮ್ಮ ಪರಶುರಾಮೇಗೌಡರು ನೆನೆ ಹೇಳಿದ್ರು, ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡೋಣ. ಎಲ್ಲಾ ಪ್ರತಿಭಟನೆಯಲ್ಲಿ ವಿರೋಧಗಳನ್ನು ಕೂಗೋದು, ಘೋಷಣೆಗಳನ್ನು ಕೂಗೋದು ಇದು ನಡೀತಾನೆ ಇದೆ. ಈ ಕಾರ್ಖಾನೆಯ ಹೊಸ ರೂಪ ಕೊಡೋಣ, ಬಣ್ಣ ಹೊಡೆಯೋಣ, ಅಲ್ಲಿ ಪಾಳು ಬಿದ್ದಂತಹ ಕಟ್ಟಡಗಳನ್ನ ಸುಸ್ಥಿತಿಗೆ ತರೋಣ, ಗಿಡಗಳಿಗೆ ಪಾತಿ ಕಟ್ಟುವ ಮುಖಾಂತರ ಒಂದು ಕಾರ್ಖಾನೆಗೆ ಬಂದ್ರೆ ಸುಸ್ಥಿರವಾಗಿದೆ ಈ ಕಾರ್ಖಾನೆ, ಇದಕ್ಕೆ ಮುಟ್ಟೋದ್ ಬೇಡ ಅನ್ನೋ ರೀತಿಯಲ್ಲಿ ಪರಿವರ್ತನೆಗೊಳಿಸೋಣ. ಹಾಗಾಗಿ ಪ್ರತಿಭಟನೆಯ ರೂಪರೇಷೆಗಳನ್ನ ನಾವು ಒಂದ್ ಸ್ವಲ್ಪ ಬದಲಾವಣೆ ಮಾಡಿ ಒಂದು ಮಾದರಿ ಆಗ್ಬೇಕು ಅಂತ ಇನ್ನೊಂದು ದೇಶದ ಉದಾಹರಣೆನೂ ಕೂಡ ಕೊಟ್ಟು, ಜಪಾನ್ನಲ್ಲಿ ಈ ತರ ಮಾಡಿ ಸರ್ಕಾರಕ್ಕೆ ಅವರು 1 ಗಂಟೆ ಸೇವೆ ಹೆಚ್ಚಿಗೆ ಮಾಡಿ ಪ್ರತಿಭಟನೆ ಮಾಡುವ ಮುಖಾಂತರ ಗಮನ ಸೆಳೀತಾರೆ ಅಂತ. ನಮ್ಮ ಪ್ರತಿಭಟನೆಯ ಒಂದು ಉದ್ದೇಶ, ನಮ್ಮ ವಿಚಾರ ಎಲ್ಲವೂ ಸರ್ಕಾರಕ್ಕೆ ಮುಟ್ಟಬೇಕು, ತಟ್ಟಬೇಕು, ಅಲ್ಲಿ ಅವ್ರಿಗೆ ಬದಲಾವಣೆಯ ಒಂದು ಭಾವನೆ ಮೂಡಬೇಕು ಅಂದ್ರೆ ಪ್ರತಿದಿನ ನಾವು ಮಾಡ್ತಕ್ಕಂಥ ಪ್ರತಿಭಟನೆಯಲ್ಲಿ ಒಂದು ವಿಭಿನ್ನ ರೀತಿಯ ಒಂದು ಪ್ರಯತ್ನ ಮಾಡೋಣ. ಮತ್ತೆ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂದ್ರೆ, ಬೀದಿಗೆ ಬೇಕಿದ್ದ ಬೆಂಕಿ ಮನೆ ಸುಡಕ್ಕೆ ಸಮಯ ಇರೋದಿಲ್ಲ. ನಮ್ ಬೀದಿಗೆ ಬೆಂಕಿ ಬಿದ್ದಿದೆ, ಬಿಡು ನನ್ ಮನೆ ಸೇಫ್ ಆಗಿದೆಯಲ್ಲ ಅಂತ ಯಾರು ಕೂಡ ಭಾವಿಸಬಾರ್ದು. ಅದು ಕಿಚ್ಚು ಮುಂದಕ್ಕೆ ಸಾಗಿ ನನ್ನ ಮನೆಗೂ ಬರುತ್ತೆ. ಅವಾಗ ನಾನು ನಾನು ಬೆಂಕಿ ಹಾರಿಸ್ತೀನಿ ಅಂದ್ರೆ ನನಗೂ ಇರಕ್ಕೆ ನಿಲ್ಲಕ್ಕೆ ಜಾಗ ಸಿಗಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗದ್ದಾರ. ಸಾರ್ವಜನಿಕರು ನಿಮ್ಮ ಕೈಲಾದ ರೀತಿಯಲ್ಲಿ ನೀವು ಪ್ರತಿಭಟನೆಗೆ ಭಾಗವಹಿಸುವ ಮುಖಾಂತರ ಇಲ್ಲಿ ಬಂದ್ರು. ನಮ್ಮ ಬಸವರಾಜ ಸರ್ ಅವರು ಅವರ ನಂತರ ಉಪವಾಸ ಕೂತಿದ್ರು, ಅವ್ರಿಗೆ ಅವರ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ರು, ನೀವು ನಿಮ್ಮ ರೀತಿಯಲ್ಲಿ ಮಾಡಿ. ಇನ್ನು ಜಾತಿ, ಜನಾಂಗ, ಸಮುದಾಯ ಅಂತ ನಾವು ಎಷ್ಟೋ ಪ್ರತಿಭಟನೆಗಳನ್ನ ಮಾಡಿಬಿಟ್ಟಿದೀವಿ, ಮಾಡ್ತಾನೂ ಇದೀವಿ. ನೋಡಿ, ಇವ ನಾರವ ಎನ್ನದಿರಯ್ಯ, ಇವ ನಮ್ಮ ಮನೆ ಮಗ ಎಂದೆನಿಸಯ್ಯ ಅಂತ ಹಕ್ಕೊಳ್ಳುವಂತ ಸಮಾಜ ನಿರ್ಮಾಣ ಆಗ್ಲಿ, ಜಾತಿ ಸಮಾವೇಶಕ್ಕಿಂತ ಪ್ರಜಾ ಸಮಾವೇಶಗಳು ಆಗ್ಲಿ, ಜನಕ್ಕೆ ಒಳ್ಳೆ ಸರ್ಕಾರ, ಆಡಳಿತ ಸರ್ಕಾರ ಸಿಗ್ಲಿ ಅಂತ ಭಾವಿಸ್ತೀನಿ. ಎಂದಿಗೂ ನಾವು ನೋಡಿ, ನಮ್ಮ ಪ್ರಾಮಾಣಿಕತೆಯನ್ನು ನಾವು ಮಾರಾಟ ಮಾಡ್ಕೊಂಡಾಗ ನೈತಿಕತೆಯ ಪ್ರಶ್ನೆ ಕೇಳುವ ಅರ್ಹತೆ ಇರೋದಿಲ್ಲ. ಆ ನೈತಿಕತೆಯ ಪ್ರಾಮಾಣಿಕತೆ ನಾವು ಕಳ್ಕೊಂಡ್ರೆ ಪ್ರಾಮಾಣಿಕ ಸರ್ಕಾರ ತರೋಣ. ಜನರಿಂದ ನಾವು ಆಯ್ಕೆಯಾದಂತ ಜನಪ್ರತಿನಿಧಿ ಬಂದು ನಮ್ಮ ಸಮಸ್ಯೆ ಅಹವಾಲು ಕೇಳುವಂತ ಜನಪ್ರತಿನಿಧಿ ಅಹವಾಲೇನಕ್ಕೆ ಈ ತರ ಪ್ರತಿಭಟನೆ ಮಾಡುವಂತ ಸಂದರ್ಭವೇ ಉದ್ಭವ ಆಗಲ್ಲ. ಒಳ್ಳೆ ಪ್ರತಿನಿಧಿ ಬಂದಾಗ, ಜನರಿಗೆ ಒಳ್ಳೆ ಪೂರಕವಾದಂತ ಆಡಳಿತ ಕೊಡುವಂತ ಸರ್ಕಾರ ಬಂದಾಗ. ಇನ್ನೊಂದು, ನಾನು ಪರಿಸರ ಬಳಗದಲ್ಲಿ ಇರ್ತಕ್ಕಂತಹ ವ್ಯಕ್ತಿಯಾಗಿ ಪರಿಸರದ ಬಗ್ಗೆ ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ನೋಡಿ, ಒಳ್ಳೆ ಗಾಳಿ, ಬೆಳಕು, ಆರೋಗ್ಯ, ಅಷ್ಟ ಐಶ್ವರ್ಯಕ್ಕಿಂತ ಮಿಗಿಲಾದದ್ದು ಆರೋಗ್ಯ. ಏನಿದ್ರೇನು ಉಪ್ಪರಿಗೆ ತುಂಬಾ ಚಿನ್ನ ಇದ್ರೆ ಹೊಟ್ಟೆಗೆ ತಿನ್ನೋದು ಅನ್ನನೇ ಅಂತ ಹೇಳ್ತಾರೆ. ಆ ಅನ್ನ ಬೆಳೆಯುವಂತಹ ಒಂದು ರೈತರು ಇದೀವಿ. ನಮ್ಗೆ ಉಸಿರಾಟಕ್ಕೆ, ಆರೋಗ್ಯಕ್ಕೆ ಪೂರಕವಾದಂತಹ ಆಮ್ಲಜನಕ ಹೊರಡಿಸುವಂತಹ ಪರಿಸರ ಇದೆ. ನಾವು ಎಲ್ಲರನ್ನೂ ಕೈ ಮುಗಿದು ನಾವು ಗೌರವ ಸಲ್ಲಿಸ್ತೀವಿ ಹೆತ್ತ ತಂದೆ ತಾಯಿಗೆ, ಶಿಕ್ಷಣ ಕಲಿಸಿದ ಗುರು ಹಿರಿಯರಿಗೆ. ಆದ್ರೆ ನಮಗೆ ಎಂದೂ ಸದ್ದು ಮಾಡದೆ, ಎಲ್ಲೇ ಇದನ್ನ ತೋರಿಸ್ಕೊಳ್ಳದೆ, ನಾವು ಏನಾದ್ರೂ ಒಬ್ಬರಿಗೆ ಉಪಕಾರ ಮಾಡಿದ್ರೆ, ನೋಡಪ್ಪ ನಾನು ಇದು ಮಾಡ್ತಾ ಇದ್ದೀನಿ ಅಂತಾರೆ.
ಒಂದು ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ಆಮ್ಲಜನಕ ನಾವು ಉಪಯೋಗಿಸೋದಕ್ಕೆ ಬಿಲ್ ಕಟ್ಟಬೇಕು. ಇಷ್ಟೊಂದು ಗಾಳಿ ಕೊಡ್ತಾ ಇದೆ, ಇಷ್ಟೊಂದು ಮಳೆ ಬರೋಕೆ ಸಹಾಯ ಮಾಡ್ತಾ ಇರ್ತಕ್ಕಂಥ ಗಾಳಿ ಬೆಳಕು ಆ ಪರಿಸರಕ್ಕೆ ನಾವು ಯಾವ್ದಾದ್ರೂ ಅದಕ್ಕೆ ಋಣ ಸಂದಾಯ ಮಾಡಕ್ ಸಾಧ್ಯನಾ? ಆದ್ರೆ ಒಂದ್ ರೀತಿಯಲ್ಲಿ ಸಾಧ್ಯ. ಯಾವಾಗ ಅದಕ್ಕೆ ಹಾನಿ ಕಂಟಕ ಉಂಟಾಗುತ್ತೆ ಅದನ್ನ ತಡೆಯುವ ಮುಖಾಂತರ ಅದಕ್ಕೆ ಋಣ ಸಂದಾಯ ಮಾಡಬಹುದು. ನಾವಂತೂ ಅಂತಹ ಮರನ ಅಂತ ಗಿಡನ ಬೆಳೆಸಿ ನಮ್ ಕಾಲಕ್ಕೆ ನಾವು ನೋಡ್ಬಿಟ್ಟು ಹೋಗುವಂತದ್ದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಈಗಾಗಲೇ ಪ್ರಗತಿ ಹೆಸರಲ್ಲಿ ನಾವು ರಸ್ತೆಯಲ್ಲಿ ಒಂದು ಇಡೀ ಮಣ್ಣು ಎತ್ಕೊಳ್ಳಕ್ಕೂ ಜಾಗ ಬಿಟ್ಟಿಲ್ಲ. ಈ ಗಿಡ ನೆಟ್ಟಿ ಮರ ಮಾಡೋದು ಎಲ್ಲಿದೆ? ನಮ್ಮ ನಾಲ್ವಡಿ ಕೃಷ್ಣರಾಜರು ಇಡೀ ಮೈಸೂರಲ್ಲಿ ಬೇಸಿಗೆ ಕಾಲದಲ್ಲಿ ಓಡಾಡಿದ್ರು ಒಂದನಿ ನೀರಿಗೆ ಆಯಾಸ ಆಗಲ್ಲ. ಯಾಕಪ್ಪ ಅಂದ್ರೆ ನೆತ್ತಿ ಕಾಯಕ್ಕೆ ಹಲವಾರು ವರ್ಷಗಳ ಮರಗಳಿದಾವೆ, ನಮ್ಮನ್ನ ಅದು ಆಯಾಸ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊತವೆ. ಈಗ ನಮ್ಮಿಂದ ನಿರ್ಮಾಣ ಆಗಿರೋ ರಿಂಗ್ ರೋಡ್ ಅಲ್ಲಿ ಒಂದು ರೌಂಡ್ ಹೊಡ್ಬಿಟ್ಟು ಬನ್ನಿ, 7 ಲೀಟರ್ ನೀರು ಕುಡಿಬೇಕು ನಾವು. ಆ ತರದ್ದು ಒಂದು ಬಾಯಾರಿಕೆ ಆಗುತ್ತೆ. ನೀರು ಕುಡಿಯೋ ಅಂದ್ರೆ ಅಕ್ಕಪಕ್ಕ ಕೆರೆನೂ ಇಲ್ಲ, ಅದಕ್ಕೊಂದು 20 ರೂಪಾಯಿ ಬಾಟಲ್ ಖರೀದಿ ಮಾಡಿ ಕುಡಿಬೇಕು. ಸರಿನಾ? ಆ ತರದ್ದು ಪರಿಣಾಮ, ಆ ರೀತಿ ಪರಿಸ್ಥಿತಿ ನಾವೇ ನೋಡ್ತಾ ಇದ್ದೀವಿ. ನಮ್ಮ ಮಕ್ಕಳ ಕಾಲಕ್ಕೆ ಪರಿಸರ ಅನ್ನೋದು ಮರೀಚಿಕೆಯ ಮಾತಾಗಿರುತ್ತೆ, ಪುಸ್ತಕದ ಪಾಠದಲ್ಲಿ ಕಲಿಯುವಂತ ನೋಡುವಂತ ವಿಚಾರ ಆಗುತ್ತೆ. ಹಾಗಾಗಿ ನಮ್ಮೆಲ್ಲರ ಆತಂಕ ನೋವು ಏನಪ್ಪಾ ಅಂದ್ರೆ ಇಷ್ಟು ನೂರಾರು ಮರಗಳು, 500ಕ್ಕಿಂತ ಹೆಚ್ಚು ಮರ ಹೋಗುತ್ತೆ. ಇಲ್ಲಿ ಜೀವ ವೈವಿಧ್ಯತೆಯ ತಾಣ ಅಂತ ಎಲ್ಲ ಹೇಳಿದ್ದಾರೆ. ತಜ್ಞರು ಬಂದು ಇಲ್ಲಿ ಬರ್ತಕ್ಕಂಥ ಪಕ್ಷಿ ಪ್ರಭೇದಗಳ ಬಗ್ಗೆ ಅನ್ವೇಷಣೆ ಮಾಡಿ ಒಂದು ವರದಿ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಬೇರೆ ದೇಶಗಳಿಂದಲೂ ವಲಸೆ ಬಂದು ಇಲ್ಲಿ ಪಕ್ಷಿ ತನ್ನ ಒಂದು ವಂಶ ಬೆಳೆಸ್ತಾ ಇದೆ. ಅದಕ್ಕೆಲ್ಲ ನಾವು ಅನುಕೂಲ ಮಾಡಕ್ಕಾಗಲ್ಲ. ಎಷ್ಟೇ ನೀವು ಇಲ್ಲಿ ಒಂದು ಕಾಂಪ್ಲೆಕ್ಸ್ ಕಟ್ತೀರಿ, ಇಲ್ಲಿ ಒಂದು ಆರ್ಥಿಕತೆಯನ್ನ ತರ್ತೀರಿ, ಎಲ್ಲ ವ್ಯವಸ್ಥೆ ಮಾಡ್ತೀರಿ, ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ನೀವು ಅಲ್ಲಿ ಬಂದು ವಾಸ ಇರುವಂತ ವ್ಯವಸ್ಥೆ ಮಾಡಕ್ ಸಾಧ್ಯನೇ ಇಲ್ಲ. ಹಿಂದೆ ಮನುಷ್ಯ ಗುಡಿಸಲಲ್ಲಿ ಬದುಕ್ತಾ ಇದ್ದ. ಮನೆ ಮುಂದೆ ಒಂದಷ್ಟು ಕೋಳಿ, ಆಡು, ಮೇಕೆ ಸಾಕೊಂಡು ಪ್ರಾಣಿ ಪಕ್ಷಿ ಪರಿಸರ ಅಂತ ನೀರಿರೋ ಕಡೆ ಮನೆ ಮಾಡ್ತಿದ್ದ. ಯಾಕಂದ್ರೆ ಕೃಷಿಗೆ ಪೂರಕವಾದಂತ ವ್ಯವಸ್ಥೆ ಇದೆ ಅಂತ ಕಾಡಲ್ಲಿ ವಾಸ ಮಾಡ್ತಿದ್ದ. ಸೌದೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಕ್ಕೆ. ಇವತ್ತು ನಾವು ಎಲ್ಲೋ ಒಂದ್ ಕಡೆ ಏನೂ ಇಲ್ಲ, ಒಂದ್ ಮರ ಇಲ್ಲ, ಏನೂ ಇಲ್ಲ, ಒಂದು ಲೇಔಟ್ ಅಲ್ಲಿ ಹೋಗಿ ಒಂಟಿ ಬೆವರ್ಸಿ ತರ ಬದುಕ್ತೀವಿ. ಯಾಕೆ ಅಂದ್ರೆ ಆರ್ಥಿಕತೆಯ ಒಂದು ಪರಿಣಾಮವಾಗಿ ನಗರ ಬೆಳೀತಾ 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 ಕಾಡು ಊರು ಕಾಡಿತ್ತ ಅನ್ನುವಂತ ಗಾದೆ ಮಾತಿತ್ತು. ಹಳೆ ಮನೆಗಳು ಬಾಳ್ ಬಿದ್ದವೆ, ನಗರಗಳು ಬೆಳೀತಾ ಬೆಳೀತಾ ಎಲ್ಲೋ ಹೊಲ ಗದ್ದೆಯಲ್ಲಿ ಹೋಯ್ತಾ ಇದ್ದಾವೆ. ಅದು ಬೇರೆ ವಿಷಯ ಇರ್ಲಿ. ಕಾರ್ಖಾನೆಯ ಉಳಿವು ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವತ್ತು ಉದ್ಯೋಗಗಳು ಕಡಿಮೆ ಆಗ್ತಾ ಇದೆ. ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡಕ್ಕೆ ಸರ್ಕಾರಗಳಿಂದ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ 7 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರು ಅವರಿಂದನೂ ಸಾಧ್ಯ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರನೂ ಅದಕ್ಕೆ ಕೈ ಹಾಕ್ತಾ ಇಲ್ಲ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ 300ಕ್ಕೂ ಹೆಚ್ಚು ಜನರ ಉದ್ಯೋಗನ ನಿಲ್ಲಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಬಾರ್ದು. ಇದು ಒಂದು ರೀತಿ ಏನಂದ್ರೆ ಇನ್ನೊಂದು ವಿಚಾರನ ಹೇಳ್ತಾ ನನ್ನ ಮಾತನ್ನ ನಾನು ಅಂತ್ಯಗೊಳಿಸ್ತೀನಿ. ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್